ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪಡ್ಡುವನ್ನು ಮಾಡಿದ್ದೆ. ಪಡ್ಡು ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಾಗೆ ನಾನು ಇದಕ್ಕೆ ಒಂದು ಸಾಗುವನ್ನು ಮಾಡಿದ್ದೆ. ಆ ಸಾಗುಗೆ ನೀವು ರುಬ್ಬೋದು ಬೇಡ, ಮಸಾಲೆ ಹಾಕೋದು ಬೇಡ, ಏನು ಬೇಡ, ಸಿಂಪಲ್ ಆದಂಥ ಒಂದು ಸಾಗುವನ್ನು ಮಾಡೋದು ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ದೋಸೆ ಹಿಟ್ಟನ್ನು, ಇದು ಉದ್ದಿನ ದೋಸೆ ಹಿಟ್ಟು, ಇದನ್ನು ನಾನು ಸ್ವಲ್ಪ ಉದ್ದು ಜಾಸ್ತಿ ಆಗಿಬಿಟ್ಟು ಮಾಡ್ಕೊಂಡಿದ್ದೀನಿ. ನಾರ್ಮಲ್ ದೋಸೆ ಹಿಟ್ಟಿದು. ಉದ್ದಿನ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಫಸ್ಟಿಗೆ ಪಡ್ಡುಗೆ ಪ್ರಿಪೇರ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ, ಆಮೇಲೆ ಸಾಗು ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ದೋಸೆ ಹಿಟ್ಟು ಏನು ಪಡ್ಡು ಇಟ್ಟಿದೆ ಅದಕ್ಕೆ ಸ್ವಲ್ಪ ತುರಿದಂತಹ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಇದಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಏನು ತರಕಾರಿ ನಿಮಗೆ ಇಷ್ಟ ಅದನ್ನು ನೀವು ಇದಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್ ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಮಗೆಲ್ಲ ನಾನು ದೋಸೆಯನ್ನು ಮಾಡ್ಕೊಳ್ತೀನಿ, ಇಲ್ಲ ಇಡ್ಲಿಯನ್ನು ಏನಾದರೂ ಮಾಡ್ಕೊಳ್ತೇನೆ. ಮಗಳಿಗೆ ಪಡ್ಡು ಬೇಕು ಅಂತ ಹೇಳಿದ್ಲು, ಸೊ ಅದರಿಂದ ನಾನು ಅವಳಿಗೆ ಸ್ಕೂಲ್ ಬಾಕ್ಸಿಗೆ ಇವತ್ತು ಪಡ್ಡುನೇ ಹಾಕೊಳ್ಳೋಣ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ. ಇವಾಗ ಸಾಗುಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಆಲೂಗಡ್ಡೆನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಹಸಿರು ಬಟಾಣಿ, ಒಂದು ಟೊಮೆಟೊ, ಈರುಳ್ಳಿ, ಹಾಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಇದಕ್ಕೆ ರುಬ್ಬೋದು ಬೇಡ, ಕಾಯಿ ಬೇಡ, ಮಸಾಲೆ ಬೇಡ, ಏನು ಬೇಡ. ಇದು ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ಮಾಡುವಂತಹ ಸಾಗು ಅಂತಲೇ ಹೇಳ್ಬೋದು. ಇದು ದೋಸೆಗೂ ಆಗುತ್ತೆ. ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಗೆ ನೀವು ಜೀರಿಗೆ, ಹಸಿಮೆಣಸು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಏನು ತರಕಾರಿ ಹಾಕಬೇಕು ಅಂತ ಇಲ್ಲ, ಖಾಲಿ ಈರುಳ್ಳಿ, ಟೊಮೆಟೊ, ಪೊಟ್ಯಾಟೊವನ್ನು ಹಾಕ್ಕೊಂಡ್ರೆ ಸಾಕು. ಮತ್ತೇನಿದ್ರು ನಿಮಗೆ ಬೇಕು ಅಂತ ಅನಿಸಿದರೆ ಅದೆಲ್ಲ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್ ಅದೆಲ್ಲ. ಹಾಗೆ ನಾನು ಇವಾಗ ಇದಕ್ಕೆ ಟೊಮೆಟೊವನ್ನು ಚಿಕ್ಕದಾಗಿ ಚಾಪರಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಎಲ್ಲ ತುಂಬ ಸಾಫ್ಟ್ ಆಗೋ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ನಾನೇನು ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ, ಅದನ್ನು ಏನು ಬೇಯಿಸ್ಕೊಂಡಿಲ್ಲ. ಆಲೂಗಡ್ಡೆಯನ್ನು ಏನು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇಲ್ಲಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ನಾನಿವಾಗ ಇದಕ್ಕೆ ಬಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಆಲೂಗಡ್ಡೆ ಬಂದು ಮೇನು. ಮತ್ತೇನು ತರಕಾರಿ ಇದ್ದರೂ ನೀವು ಇದ್ರೆ ಹಾಕ್ಕೋಬೋದು. ಬಟಾಣಿ, ಕ್ಯಾರೆಟು ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಅಲ್ಲಿ ಪಡ್ಡುಗೆ ಏನು ಕ್ಯಾರೆಟ್ನ ಯೂಸ್ ಮಾಡಿದ್ದೆ, ಅದೇ ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಏನು ಜೀರಿಗೆ ಪೌಡರು, ಹಾಗೆ ಸ್ವಲ್ಪ ಕೊತ್ತಂಬರಿ ಪೌಡರು, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಬೇಯಿಸೋದಕ್ಕೆ ಇಡಬೇಕು. ಪೊಟ್ಯಾಟೊ ಬೇಯೋ ತನಕ ನೀವು ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು. ಇದಕ್ಕೆ ಏನಾದರೂ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಬೇಯಿಸೋದಕ್ಕೆ ಇಟ್ಕೊಳ್ಳಿ. ಇದು ಒಂದು ಬೇಯೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ತೊಗೊಳುತ್ತೆ. ಅಲ್ಲಿ ತನಕ ಇದು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಅದು ಬೇಯೋ ತನಕ ನಾವಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ನಾನು 1-2 ಚಮಚ ತೊಗೊಂಡಿದ್ದೀನಿ. 2 ಚಮಚ ಕಡಲೆ ಹಿಟ್ಟಿಗೆ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಮ್ಸ್ ಇಲ್ಲದೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಹಿಟ್ಟನ್ನು ಏನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಅಲ್ಲಿ ತನಕ ಪೊಟ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದು 5-10 ನಿಮಿಷಕ್ಕೆಲ್ಲ ಪೊಟ್ಯಾಟೊ ಮತ್ತು ಇರೋ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ. ನಿಮ್ಗೆ ಏನಾದರೂ ನೀರು ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸಿದರೆ ನೀವು ಹಾಕ್ಕೊಳ್ಬೋದು, ಹಾಗೇನಿಲ್ಲ. ನಾನಿಲ್ಲಿ ಪೊಟ್ಯಾಟೊವನ್ನು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ನೋಡಿ ಚೆನ್ನಾಗಿ ಬೆಂದು ಇದು ಕಟ್ ಆಗ್ತಾ ಇದೆ. ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕಡಲೆ ಹಿಟ್ಟು ಹೋದರೆ ತುಂಬಾ ದಪ್ಪ ಆಗಿಬಿಡುತ್ತೆ. ಸೊ ಆದಷ್ಟು 1 ಚಮಚ ಇಲ್ಲ 1.5 ಚಮಚ 2 ಚಮಚ ಹಾಕ್ಕೊಳ್ಳಿ. ಇವಾಗ ಇದು ತುಂಬಾ ದಪ್ಪ ಆಯಿತು. ಇದಕ್ಕೆ ನಾನು ಬಿಸಿ ನೀರನ್ನೇ ಹಾಕ್ಕೊಳ್ತಾ ಇದ್ದೇನೆ. ಇದು ಆಲ್ರೆಡಿ ಕುದ್ದಿರೋದ್ರಿಂದ ನಾನು ಬಿಸಿ ನೀರನ್ನು ಕೆಟಲಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದೇ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ.
ಬಿಸಿ ನೀರಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಮತ್ತೆ ಒಂದು 2ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಡಿ. ನಿಮಗೆ ಏನು ಕನ್ಸಿಸ್ಟೆನ್ಸಿಲಿ ಬೇಕು, ದಪ್ಪ ಬೇಕಾ ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನಿಸಿದರೆ ನೀವು ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಇದೇ ಕನ್ಸಿಸ್ಟೆನ್ಸಿ ಇಡ್ತಾಯಿದ್ದೀನಿ. ಇದು ನನಗೆ ಪಡ್ಡುಗೂ ಆಗುತ್ತೆ ಹಾಗೆ ದೋಸೆಗೂ ಸಹ ಆಗುತ್ತೆ ಅಂತ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಾವಿಲ್ಲಿ ನಮಗೆ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇವೆ, ಸೊ ಅದರಿಂದ ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸೆಲ್ಲ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ನಾನಿಲ್ಲಿ ಹಾಗೆ ಬಿಟ್ಟಿದ್ದೀನಿ. ನೋಡ್ಬೋದು ತುಂಬ ಏನು ದಪ್ಪ ಆಗಿಲ್ಲ, ಚೆನ್ನಾಗಿ ಏನು ಸಾಗು ಟೆಕ್ಸ್ಚರಲ್ಲೇ ಇದು ಸಹ ಬಂದಿದೆ. ಇದು ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಬಂದಿರುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಷ್ಟೇ ಟೇಸ್ಟಿ ಸಹ ಆಗಿದೆ. ಇವಾಗ ಸಾಗು ಏನು ರೆಡಿಯಾಗಿದೆ, ಅದಕ್ಕೆ ನಾನು ಪಡ್ಡುವನ್ನು ಮಾಡ್ಕೊಳ್ತಾ ಇದ್ದೇನೆ. ಪಡ್ಡು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಪಡ್ಡುವನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಪಡ್ಡು ಹಿಟ್ಟು ಹಾಕಾದಮೇಲೆ ನಾನು ಇದಕ್ಕೆ ಮೇಲ್ಗಡೆಗೂ ಸಹ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ಎಣ್ಣೆ, ತುಪ್ಪ ಇಲ್ಲಾಂದರೆ ಬೆಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಇವತ್ತು ನಾನಿಲ್ಲಿ ಎಣ್ಣೆಯನ್ನೇ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಿ ಮುಚ್ಚಿಟ್ಟ ಮೇಲೆ ಒಂದು 5 ನಿಮಿಷಕ್ಕೆ ಇದು ಚೆನ್ನಾಗಿ ಬೇಯುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ. ಸ್ವಲ್ಪ ಫ್ಲೇಮೆಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಇದನ್ನು ನಾನು ಎಲ್ಲ ಪಡ್ಡುವನ್ನು ತಿರುಚಿ ಹಾಕಿದ್ದೀನಿ. ಇದು 2 ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಪಡ್ಡು ಸಹ ಚೆನ್ನಾಗಿ ಬೆಂದಿದೆ, ಹಾಗೆ ತುಂಬ ಸಾಫ್ಟಾಗಿ ಇದೆ. ನಾನಿಲ್ಲಿ ನಾರ್ಮಲ್ ಏನು ಉದ್ದಿನ ಹಿಟ್ಟಿನ ದೋಸೆ ಮಾಡ್ತೇವಲ್ಲ ಅದೇ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಏನು ಅವಲಕ್ಕಿ ಇಲ್ಲ ಏನು ಮಂಡಕ್ಕಿ ಅದನ್ನು ಏನನ್ನು ಯೂಸ್ ಮಾಡಿಲ್ಲ. ನಾರ್ಮಲ್ ದೋಸೆ ಹಿಟ್ಟಿದು. ಇದಕ್ಕೇನೆ ಕ್ಯಾರೆಟು ಹಾಗೆ ಈರುಳ್ಳಿಯನ್ನು ಹಾಕಿಬಿಟ್ಟು ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ಅಂತ. ಇವಾಗ ನಾನು ಇದಕ್ಕೆ ಏನು ನಾನು ಮಾಡಿರುವಂತಹ ಏನು ಕುರ್ಮಾ ಇದೆ, ಸಾಗು ಇದೆ, ಅದನ್ನು ಇದ್ರ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇದೇ ಪಡ್ಡುವನ್ನು ನಾನು ಲಂಚ್ ಬಾಕ್ಸಿಗೆ ಸಹ ಹಾಕ್ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ಸ್ವಲ್ಪ ಕುಕ್ಕುಂಬರನ್ನು ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಏನು ಸ್ನ್ಯಾಕ್ಸ್ ಟೈಮಿಗೆ ಸ್ವಲ್ಪ ಜೋಳವನ್ನು ಬೇಯಿಸಿದ್ದೆ, ಅದು ಸಹ ಈ ಸಾಗು ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.